ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮಾತು ಅಷ್ಟೇ, ಯಾರು ಹೇಳ್ಕೊಡೋದಿಲ್ಲ, ತನ್ನಂತಾನೆ. ಇವಾಗ ಒಂದ್ಸತಿ ಹೇಳ್ಕೊಡ್ತಾರೆ, 10 ಮಾತು 10 ವರ್ಡ್ ಹೇಳ್ಕೊಡ್ತಾರೆ. ಅದಕ್ಕೂ ಮೀರಿ ಇವಾಗ ಕಾರ್ಯ ಇದು ಹೇಳ್ದೆ, ನಾನು ಆ್ಯಂಕರಿಂಗ್ ಹೇಳ್ದೆ. ಇವಾಗ ಒಂದು ಸಬ್ಜೆಕ್ಟ್ ನಾವು ಹೇಳಿದರೆ, ಒಂದು ಮಾತು ಮಾತಾಡಿದರೆ ಅದಕ್ಕೆ ಸೇರಿಸಿ 10 ಮಾತು ಮಾತಾಡೋ ಕೆಪಾಸಿಟಿ ಅವ್ರಿಗಿರಬೇಕು. ಹಂಗಿದ್ರೆ ಮಾತ್ರ ಒಳ್ಳೆ ಆ್ಯಂಕರ್ ಅಂತ ಹೇಳ್ತೀವಿ ನಾವು. ಆ ಒಂದು ಕ್ವಾಲಿಟಿ ಇರಬೇಕು ಅಂತಂದರೆ ಬುಧ ಸ್ಟ್ರಾಂಗ್ ಇರಬೇಕಾಗತ್ತೆ. ಬುಧ ಬಾಯಲ್ಲೇ ಇರಬೇಕು, ಬಾಯಲ್ಲಿ ಮತ್ತು ತಲೆಯಲ್ಲಿ ಇರಬೇಕು. ಸೊ ಇದೆಲ್ಲವೂ ಕೂಡ ಬುಧ ಸ್ಟ್ರಾಂಗ್ ಇದ್ದಾಗ ಮಾತ್ರ ನಡೆಯೋಕ್ಕೆ ಸಾಧ್ಯ ಆಗುತ್ತೆ. ಅವನು ಒಳ್ಳೆ ಮನೆಗಳಲ್ಲಿದ್ದಾಗ, 2ನೇ ಮನೆ ಆಗಿರ್ಬೋದು, ಲಗ್ನದಲ್ಲಾಗಿರ್ಬೋದು, ಅಥವಾ ಕೆಲವೊಂದು 4ನೇ ಮನೆ, ಹೀಗೆ 11ನೇ ಮನೇಲಿದ್ದಾಗ ಬಿಸ್ನೆಸ್ ಮಾಡೋರಿಗೆ ಸಿಕ್ಕಾಪಟ್ಟೆ ಲಾಭ. 10ನೇ ಮನೇಲಿ ಇರೋರಿಗೆ ಏನು ಕೆಲಸ ಮಾಡಿದ್ರು ಕೈ ಎತ್ತುತ್ತೆ. ಆ ದಶಾಭುಕ್ತಿಗಳು ಬಂದಾಗ ಇನ್ನೂ ಸೂಪರ್ ಅಂತ ಹೇಳ್ಬೋದು. ಈ ಥರ ನಿಮಗೆ ಈ ಗ್ರಹಗಳು ಎಲ್ಲೆಲ್ಲಿದೆ, ಮಿಥುನ ಕನ್ಯಾ ರಾಶಿಯವ್ರಿಗೆ ಇವಾಗ ನಾನು ಹೇಳಿದ್ದಷ್ಟು ಕೆಲಸಗಳು, ಅಷ್ಟು ಕೆಲಸದಲ್ಲಿ ಯಾವುದಾದ್ರೂ ಮಾಡ್ಕೊಳ್ಬೋದು, ಯಾವ ಕೋರ್ಸ್ ಆದರೂ ಮಾಡ್ಕೊಳ್ಬೋದು. ಈ ಕೋರ್ಸ್ಗಳು ಮಾಡ್ಕೊಂಡಾಗ ಈ ಕೆಲಸಕ್ಕೆ ನಿಮಗೆ ತುಂಬ ಒತ್ತು ಕೊಡುತ್ತೆ. ಇದರಲ್ಲಿ ನೀವು ತುಂಬ ಟಾಪಲ್ಲಿ ಇರ್ತೀರ. ಆ್ಯಂಕರಿಂಗ್ ಅಂದಿದ ತಕ್ಷಣ ಸುಮ್ಮನೆ ಅಲ್ಲ, ಇವಾಗ ಎಷ್ಟೆಷ್ಟು ಟಾಪ್ ಆ್ಯಂಕರ್ಸ್ ಇರ್ತಾರೆ, ಅವರೆಲ್ಲರೂ ಕೂಡ ಅವ್ರದ್ದೇ ಆದ ಒಂದು ಇದರಲ್ಲಿ ಅವ್ರ ಮಾತುಗಾರಿಕೆಯಲ್ಲಿ, ಅವ್ರ ಶೈಲಿಯಲ್ಲಿ ಅವ್ರು ಇವತ್ತು ಟಾಪ್ ಆಗಿರ್ತಾರೆ. ಏನಕ್ಕೆ ಅಂತಂದರೆ, ಎಲ್ಲ ಒಂದು ಕಡೆ ಈ ಬುಧ ತುಂಬ ಚೆನ್ನಾಗಿರ್ತಾನೆ ಅವ್ರ ಜಾತಕದಲ್ಲಿ, ಅಥವಾ ಆ ದಶ ನಡಿಬೇಕಾದ್ರೆ ಅವ್ರು ಕ್ಲಿಕ್ ಆಗಿರ್ತಾರೆ. ಅದು ಒನ್ಸ್ ಕ್ಲಿಕ್ ಆಗಿಬಿಟ್ರೆ ಮುಗೀತು. ಅದೇ ರೀತಿ ಇಂಜಿನಿಯರ್ಸ್ ಆಗಿರ್ಬೋದು, CA ಚಾರ್ಟೆಡ್ ಅಕೌಂಟ್ಸು. ಇವಾಗ ಯಾಕಂದರೆ ಈಗ ಮೇಯ್ನು ತುಂಬ ಲೀಡಲ್ಲಿರೋರು ಅವರೇನೆ, CA. ಅವ್ರು ಇಲ್ದಿರ ಬೇರೆ ಯಾರು ಏನು ಕೆಲಸನೂ ಮಾಡ್ಕೊಳಕ್ಕಾಗಲ್ಲ. ನಾವು ಅಷ್ಟೇ, 1 ರೂಪಾಯಿ 2 ರೂಪಾಯಿ, ಯಾಕಂದರೆ ಇವಾಗ ಯಾವಾಗ ATM ಬಂತು, ಯಾವಾಗ ಫೋನ್ಪೇಗಳು ಬಂತು, ಯಾವಾಗ ನೋಟ್ ಬ್ಯಾನ್ ಆಗಿ, ಯಾವಾಗ ನಮಗೆ ಎಲ್ಲನೂ ಲೀಗಲಾಗಿ ನಮಗೆ ಅಕೌಂಟ್ಸಿಂದ ಥ್ರೋ ಅಕೌಂಟು ಕೊಡೋದಕ್ಕೆ ಗೂಗಲ್ ಪೇ, ಫೋನ್ಪೇ ಬಂದು, ಟ್ಯಾಕ್ಸ್ ಅಂತ ಬಂದು ಕೂಡಲೇ ಶುರು ಆಯಿತು. ವೈಟ್ ಮನಿ ಅಂತ ಶುರು ಆದಮೇಲೆ ಶುರು ಆಯಿತು CAಗಳಿಗೆ ಬೇಡಿಕೆ ಜಾಸ್ತಿ ಆಯಿತು. ಸೊ ಹಾಗಾಗಿ ಮುಂಚೆ ಎಲ್ಲ ಅಷ್ಟೊಂದು ಏನು ಇರಲಿಲ್ಲ. ಅವರೆಲ್ಲ ಸುಮ್ಮನೆ ಸ್ಟಾಂಪ್ ಆ್ಯಂಡ್ ಬರ್ಕೊಂಡು ಮಾಡ್ಕೊಂಡು ಕೂತ್ಕೊಳ್ತಾಯಿದ್ರು. ಇವಾಗ ಯಾರಾದರೂ ನೋಡಿ, ನಾನು CA ಮಾಡ್ಬೋದಾ ಅಂತ ಕೇಳ್ತಾರೆ. ಹೌದು, ಅಕೌಂಟ್ಸ್ ಅಂದರೆ ಹಾಗೆ. ಅದು ಇವಾಗ ನಾವೇನೋ ಒಂದು ಬಿಸ್ನೆಸ್ ಮಾಡ್ತಿರ್ತೀವಿ, ನಾವೇನೋ ಒಂದು ನಡೆಸ್ತೀವಿ, ಬಟ್ ಅದನ್ನು ಕರೆಕ್ಟಾಗಿ ಮೇಂಟೈನ್ ಮಾಡೋರು ಒಬ್ರು ಬೇಕು. ನಾವೆಷ್ಟು ಜಾಸ್ತಿ ಸಂಪಾದನೆ ಮಾಡಿದ್ರು ಕಷ್ಟನೇ, ಸಂಪಾದನೆ ಇಲ್ಲ ಅಂದ್ರೂ ಕಷ್ಟನೇ. ಅದಕ್ಕೆ ಅಂತ ನಮ್ಮ ಲೆಕ್ಕಪತ್ರ ಚಿತ್ರಗುಪ್ತ ಹೇಗೆ ಇರ್ತಾರೋ ಹಾಗೆ CA ಅನ್ನೋರು ಒಬ್ಬರು ಇರಲೇಬೇಕು. ಸೊ ಆ CA ಅನ್ನೋ ಪದಕ್ಕೆ ಬೇಕಾಗಿರೋವನೇ ಬುಧ ತುಂಬ ಸ್ಟ್ರಾಂಗ್ ಆಗಿದ್ದರೆ ಖಂಡಿತ CA ಮಾಡ್ಕೊಳ್ಬೋದು. ಜೊತೆಗೆ ಅಕೌಂಟ್ಸ್ ಅನ್ನೋದು ತಲೆಯಲ್ಲೇ ಇರುತ್ತೆ. ಅವರು ಇನ್ನು ನೋಡ್ತಿದ್ದಂಗೆ ಅವ್ರಿಗೆ ಬಂದ್ಬಿಡುತ್ತೆ. ಇದನ್ನೆಲ್ಲ ಹೇಳ್ಕೊಟ್ಟು ಮಾಡೋದಲ್ಲ, ಒಂದು ಕೋರ್ಸ್ ಅಂತ ಕಲಿಬೋದಷ್ಟೇ, ಬಟ್ ತನ್ನಿಂದ ತಾನೇ ಬರಬೇಕಾಗುತ್ತೆ. ಈ ಒಂದು ಕ್ವಾಲಿಟಿ ಮಿಥುನ ಮತ್ತು ಕನ್ಯಾ ರಾಶಿಯವ್ರಿಗೆ ಇರುತ್ತೆ. ಅವರು ಏನೇ ಬೇರೆ ಮಾಡಲಿ, ಅವ್ರಿಗೆ ಈ ಕ್ವಾಲಿಟಿ ಇರುತ್ತೆ. ನೋಡಿದ ತಕ್ಷಣ ಕ್ಯಾಪ್ಚರ್ ಮಾಡಿ ಮಾಡ್ತಕ್ಕಂಥದ್ದು. ಮತ್ತು ತುಂಬಾ ಇವಾಗ ಎಲ್ಲ ರಾಶಿಗಳಿಗಿಂತ ಮಿಥುನ ಮತ್ತು ಕನ್ಯಾ ರಾಶಿಯವರು ತುಂಬ ಬ್ರಿಲಿಯಂಟ್ ಇರ್ತಾರೆ. ಅವರೆಲ್ಲ ಜಾಸ್ತಿ ಫೋಕಸ್ ಮಾಡೋದು ಬಿಸ್ನೆಸ್. ಅದರಲ್ಲೂ ಬಿಸ್ನೆಸ್ ಮ್ಯಾನ್ಗಳಾಗಿದ್ದರೆ ಅವ್ರು ಸ್ವಲ್ಪ ಮಾತು ಕಮ್ಮಿ. ಬಿಸ್ನೆಸ್ ಮ್ಯಾನ್ ಆಗಿದ್ದರೆ ಮಿಥುನ ಮತ್ತು ಕನ್ಯಾ ರಾಶಿಯವರು ಅದೇ ಕೆಲಸ ಜಾಸ್ತಿ ಮಾಡ್ತಾರೆ. ಅವ್ರಿಗೇನು ಬೇಕು, ಲಾಭ ಬೇಕು. ಈ ಏನು ಹೇಳಿದೆ, ಮಾರ್ಕೆಟಿಂಗ್ ಅಂತ ಹೇಳಿದೆ, ಏಜೆಂಟ್ಸ್ ಅಂತ ಹೇಳಿದೆ. ಅವರಂತೂ ಇವಾಗ ಯಾವುದು ಏಜೆಂಟ್ಸ್ ಅಂತ ಅಂದರೆ, ಇವಾಗ ಲ್ಯಾಂಡ್ ಬಿಸ್ನೆಸ್ ಮಾಡ್ತಿರ್ತಾರೆ. ಅವ್ರೇನು ಬಂಡವಾಳ ಇಲ್ಲ, ಅವ್ರಿಗೆ ಮಾತೇ ಬಂಡವಾಳ ಅಷ್ಟೇ. ಅಂದರೆ ಅವ್ರು ಯಾವುದಕ್ಕೂ, ಇವಾಗ ತೊಗೊಳೋರು ಒಬ್ರು ಇರ್ತಾರೆ, ಕೊಡೋರು ಒಬ್ರು ಇರ್ತಾರೆ. ಮಧ್ಯದಲ್ಲಿ ನಿಂತ್ಕೊಂಡು ಇವ್ರು ಕೆಲಸ ಮಾಡೋದಕ್ಕೆ ಅವ್ರ ಕಮಿಷನ್ ಇರುತ್ತೆ.